ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಸೋತಿರೋ ರೀತಿ ಮಾತನಾಡಬೇಡಿ ಮ್ಯಾಮ್. ನಿಮ್ಮ ಬಾಯಿಂದ ಆ ಮಾತನ್ನ ಕೇಳೋದಿಕ್ಕೆ ನಾವು ಇಷ್ಟಪಡಲ್ಲ. ಇನ್ನೇನ್ ಮಾಡ್ಲಿ, ನೀವು ಹೇಳಿ ಏನ್ ಮಾಡ್ಲಿ ಅಂತ ಹೇಳ್ಬಿಟ್ಟು. ನನ್ಗೆ ಈ ಲೈಫ್ ಇಷ್ಟೊಂದು ಕೇಔಟಿಕ್ ಆಗಿರೋದೇ ಇಷ್ಟ ಇಲ್ಲ ಮ್ಯಾಮ್. ನನ್ ಈ ತರ ನನ್ ಇಷ್ಟು ವರ್ಷದಲ್ಲಿ ಅಂದ್ರೆ ನನಗೆ ಇಷ್ಟನೇ ಇಲ್ಲ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಬದುಕೋದು. ಅಂದ್ರೆ ಈ ಒಂದು ಈ ಇಷ್ಟೊಂದು ಎಕ್ಸ್ಪೋಸ್ ಆಗಿ ಬದುಕೋದೇ ನನ್ಗೆ ಇಷ್ಟ ಇಲ್ಲ ಮ್ಯಾಮ್. ನನಗೆ ಒಂದು ಪಾಯಿಂಟ್ ಅಲ್ಲಿ ನನಗೆ ಏನ್ ಅನ್ಸ್ಬಿಡ್ತು ಅಂತ ಹೇಳಿದ್ರೆ, ಇಷ್ಟೆಲ್ಲ ಅನುಭವಿಸಕ್ಕಿಂತ ನಾನು ಆಕ್ಚುಲಿ ಅವ್ನಿಗೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮದ್ವೆನೇ ಆಗ್ಬೇಡ ಅನ್ಸ್ತಿತ್ತು ಅವಾಗ. ಏನೋ ಒಂದು ಇಷ್ಟ ಇಲ್ವಾ, ಕಷ್ಟ ಇಲ್ವಾ, ಅಟ್ಲೀಸ್ಟ್ ಪ್ರಾಬ್ಲಮ್ಸ್ ಇರಲ್ಲ ಅಲ್ವಾ ಅಂತ. ಇಲ್ಲ ಅವನ ಜೊತೆ ಇರಕ್ಕಿಂತ ಹೋಗ್ಬಿಟ್ಟು ನನ್ನನ್ನೇ ನಾನು ನಾಶ ಮಾಡ್ಕೊಂಡ್ಬಿಡ್ಲಾ ಅನ್ನೋ ಪಾಯಿಂಟ್ ಅಲ್ಲಿ ಹೋಗ್ಬಿಟ್ಟಿದೆ ನಾನು. ಅಂತದ್ದೆಲ್ಲ ಯೋಚನೆ ಯಾವತ್ತೂ ಮಾಡಕ್ ಹೋಗ್ಬೇಡಿ ನೀವು. ನಾನು ಐ ಆಮ್ ನಾಟ್ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಅಂಡ್ ನಾನು ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಆ ಒಂದು ಪ್ರಾಬ್ಲಮ್ ಅಲ್ಲಿ ಫೇಸ್ ಮಾಡಿದ್ದಕ್ಕೆ ಈಸಿ ಅಲ್ಲ ಮ್ಯಾಮ್. ಇದೆಲ್ಲ ನಾವು ಹೇಳ್ತೀವಿ ದಟ್ ಇದೆಲ್ಲ ಬೇಗ ಸಾಲ್ವ್ ಆಗ್ಬಿಡುತ್ತೆ, ಮರ್ತೋಗ್ಬಿಡ್ತಾರೆ ನಾಳೆ ಅಂತ. ಆಕ್ಚುಲಿ ಮರೆಯಲ್ಲ ಮ್ಯಾಮ್. ಅದು ಒಂದು ಚಿಕ್ಕ ಚಿಕ್ಕ ಜಾಗ, ಚಿಕ್ಕ ಚಿಕ್ಕ ಕಮ್ಯುನಿಟಿ, ಸ್ಮಾಲ್ ಇದ್ರಲ್ಲಿ ಬದುಕಿದವರು ನಮ್ಮ ಮುಖ ನೋಡಿದಾಗೆಲ್ಲ ಜ್ಞಾಪಕ ಇಟ್ಕೊಂಡಿರ್ತಾರೆ, ನಮ್ಮ ಮುಖ ನೋಡಿದಾಗೆಲ್ಲ ಮಾತಾಡ್ತಾರೆ. ಅಂಡ್ ಜನ ಮರಿತಾರೋ ಇಲ್ವೋ, ಒಂದು ಇನ್ಸಿಡೆಂಟ್ ಲೈಫಲ್ಲಿ ಆದಾಗ ಆ ಇನ್ಸಿಡೆಂಟ್ ಇಂದ ಆಚೆ ಬರಕ್ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಮ್ಯಾಮ್. ಲಾಸ್ಟ್ ಇಯರ್ ಇಂದ 2 years ಇಂದ ನಾನ್ ಮನೆಯಿಂದ ಆಚೆ ಹೋಗಿ ಎಲ್ಲೋ ಕಾಣಿಸ್ಕೊಂತಾ ಇರ್ಲಿಲ್ಲ ಮ್ಯಾಮ್. ನೋಡಿದೀನ ನನ್ನ 2 years ಇಂದ ಎಲ್ಲಾದ್ರೂ ಪಬ್ಲಿಕ್ ಇವೆಂಟ್ ಅಲ್ಲಿ ಅಷ್ಟೊಂದು ಆರಾಮಾಗಿ ಅವ್ರು ಓಡಾಡ್ತಿದ್ರು. ನನಗ್ ಬೇಕಾಗಿಲ್ಲ ಅವ್ರು ಹೆಂಗ್ ಲೈಫ್ ಲೀಡ್ ಮಾಡ್ತಿದಾರೆ ಮಾಡ್ಲಿ, ಅವ್ರು ಆರಾಮಾಗಿದಾರ ಇರ್ಲಿ. ಬಟ್ ಎಫೆಕ್ಟ್ ನನಗಾಗ್ತಾ ಇದೆ. ಎಲ್ಲರನ್ನ ಕಳ್ಕೊಂಡು ನಾನು ಕೂತೀನಿ, ಆದ್ರೂ ಪರವಾಗಿಲ್ಲ, ನನಗೆ ಏನು ಬೇಕಾಗಿಲ್ಲ ಅಂದ್ಬಿಟ್ಟು ನಾನು ಅವ್ರ ಬಗ್ಗೆ ಮಾತಾಡೋದು ಕೂಡ ನಿಲ್ಸ್ಬಿಟ್ಟಿದ್ದೆ. ನಾನು ಇಲ್ಲಿ ಮುಗ್ದೋಗ್ಬಿಡ್ಲಿ ಈ ಕತೆ ಅಂತ ಹೇಳ್ಬಿಟ್ಟು ಮುಗ್ದೋಗ್ಬಿಟ್ಟಿದೆ ಮ್ಯಾಮ್. ಅಪ್ಪ ಅಮ್ಮ ಅವ್ರದೊಂದ್ ಕಡೆ. ಇವಾಗ ನನ್ನ ಲೈಫ್, ನನ್ನ ಹೆಸರು ಹಾಳು ಮಾಡೋದಲ್ದೆ ನಮ್ಮ ಅಪ್ಪ ಅಮ್ಮ ಇರೋ ಮನೇನು ಇವರೇ ಮಾಡ್ತಿದ್ರು ಅಂದ್ರೆ ಅವ್ರು ಹೋಗ್ಬಿಟ್ಟು ಆ ಮನೇಲಿ ಹೆಂಗಿರ್ಬೇಕು ಮ್ಯಾಮ್? ಜನ ನೋಡಿದ್ರೆ ಹೆಂಗ್ ಮಾತಾಡ್ತಾರೆ ಮ್ಯಾಮ್? ನಾವು ಹೇಳ್ತೀವಿ ಜನದ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ ಅಂತ ಹೇಳ್ಬಿಟ್ಟು, ಬಟ್ ಅದನ್ನ ಕೇಳಿಸ್ಕೊಂತ ಅದ್ ಎಷ್ಟು ನಿಮ್ಮನ್ನ ಕುಗ್ಸುತ್ತೆ ಅನ್ನೋದು ಅದು ಕೇಳಿಸ್ಕೊಂಡವ್ರಿಗೆ ಅಷ್ಟೇ ಅರ್ಥ ಆಗುತ್ತೆ ಮ್ಯಾಮ್. ಐ ಆಮ್ ನಾಟ್ ಪ್ರೌಡ್ ಆಫ್ ವಾಟ್ ಐ ಡಿಡ್. ನಾನು ನಿಜವಾಗ್ಲೂ ಐ ಆಮ್ ನಾಟ್ ಟ್ರೈಂಗ್ ಟು, ನಾನು ಯಾವ ರೀತಿಯೂ ಕೆಟ್ಟ ಎಕ್ಸಾಂಪಲ್ ಸೆಟ್ ಮಾಡಕ್ ಟ್ರೈನೇ ಮಾಡ್ತಾ ಇಲ್ಲ ಇಲ್ಲಿ. ದಟ್ ಸಾಯೋದು ಬೆಟರು ಇದಕ್ಕೆ ಎಲ್ಲದಕ್ಕಿಂತ ಅಂತ ಹೇಳ್ಬಿಟ್ಟು. ಬಟ್ ಆ ಪರಿಸ್ಥಿತಿಲಿ ನಿಮ್ಗೆ ಯಾವುದೇ ಒಂದು ದಾರಿ ಕಾಣಿಸ್ತಾ ಇದ್ದಾಗ ಒಂದು ಇಷ್ಟು ದೊಡ್ಡ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ನಿಮ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ನಾನು ಇರೋದ್ರಿಂದ ಅಲ್ವಾ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು ಅನ್ಸುತ್ತೆ. ನಾನೇ ಇಲ್ಲ ಅಂದ್ರೆ ಯಾರ ಮೇಲೆ ಮಾತಾಡ್ತಾನೆ? ಅದನ್ನೇ ಹೇಳ್ತಾ ಇದೀನಿ. ಸಿ ಐ ಆಮ್ ನಾಟ್ ಪ್ರೌಡ್ ಆಫ್ ವಾಟ್ ಐ ಆಮ್ ಸೇಯಿಂಗ್ ಆರ್ ವಾಟ್ ಐ ಡಿಡ್. ನಾನು ಹೇಳ್ತಿರೋದು ಆ ಮೈಂಡ್ ಸೆಟ್, ಅಂದ್ರೆ ಯಾವ ರೀತಿ ಹೋಗಿರುತ್ತೆ ನಿಜ ಅಷ್ಟು ಆಯ್ತಾ ಮ್ಯಾಮ್. ಅವ್ನ ಹತ್ರ ಎಲ್ಲ ಇದೆ, ಅವ್ನ ಆಕ್ಚುಲಿ ಆರಾಮಾಗಿ ಹೋಗ್ಬಿಟ್ಟು ಜೀವನ ಮಾಡ್ಕೊಂಡ್ಬಿಡ್ಬೋದು. ಮತ್ ಯಾಕೆ ನಿಮಗ್ ನರಕ ತೋರಿಸ್ಬೇಕು ಅಂತ ಡಿಸೈಡ್ ಆದ ಹಾಗೆ ಕಾಣಿಸ್ತಾ ಇದೆ ನೀವು ಹೇಳೋ ಕತೆ ನೋಡಿದ್ರೆ? ಅದೇ ಹೇಳ್ತಿಲ್ಲ ಮ್ಯಾಮ್, ಕೆಲವ್ರಿಗೆ ಕೇಳಿ ಅಭ್ಯಾಸ ಇರಲ್ಲ. ನಾನ್ ಇಷ್ಟೆಲ್ಲ ಮಾಡೂನು ನನ್ನ ಬಿಟ್ಟು ಹೋಗ್ಬಿಟ್ಲಲ್ಲ ಅನ್ನೋದು ಇರುತ್ತೆ. ಅವ್ರ ಪ್ರಕಾರ ಅವ್ರೊಬ್ಬರ ಮೇಲೆ ದುಡ್ಡು ಖರ್ಚು ಮಾಡ್ಬಿಟ್ರೆ ಅದ್ ಎಲ್ಲ ಮಾಡ್ದಂಗೆ. ಎಲ್ಲರಿಗೂ ಅದೇ ಸರ್ವಸ್ವ ಆಗಿರಲ್ಲ ಮ್ಯಾಮ್. ಎಲ್ಲರಿಗೂ ನೀವ್ ಕೊಡೋ ದುಡ್ಡು, ನೀವ್ ಕೊಡೋ ಗಿಫ್ಟ್, ಸಂತೋಷ, ಪ್ರೀತಿ ಕೊಡಲ್ಲ. ನಿಜ, ವೆರಿ ಟ್ರೂ ವರ್ಡ್ಸ್ ಮ್ಯಾಮ್. ಅಷ್ಟು ಯಾವುದೋ ಒಂದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಬರ್ತೀರಿ. ನಾನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ತಪ್ಪು ಮಾಡಿದೀನಿ ಏನ್ ಗೊತ್ತಾ, ನಾನು ಯೋಚನೆ ಮಾಡಿದೆ ಆ ರಿಲೇಶನ್ಶಿಪ್ ಇದ್ದೆ. ಅಂಡ್ ಆ ಕಂಫರ್ಟ್ಗೆ ನನ್ ಅಂದ್ರೆ ಆ ಒಂದು ಅವ್ರು ಏನ್ ನಂಗೆ ಲೈಫ್ ತೋರಿಸ್ತಾ ಇದ್ರಲ್ಲ ಅದು ಕಂಫರ್ಟ್ ಆದೆ. ನಾನು ಫ್ಯೂ ಮಂತ್ಸು ಡಿಡ್ ಐ ಗೆಟ್ ಕ್ಯಾರಿಡ್ ಅವೇ? ಎಸ್, ಐ ಗಾಟ್ ಕ್ಯಾರಿಡ್ ಅವೇ. ಬಟ್ ವೆನ್ ಆ ರಿಲೇಶನ್ಶಿಪ್ ಅಲ್ಲಿ ನನಗೆ ಪ್ರೀತಿ, ನನಗೆ ಬೇಕಾಗಿರೋ ಫ್ಯೂಚರ್ ನನ್ಗೆ ಕಾಣಿಸ್ಲಿಲ್ವೋ, ನನಗೆ ಆ ಕಂಫರ್ಟು ಬೇಡ, ಆ ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಆಚೆ ಬಂದೋಳು ನಾನು ಮ್ಯಾಮ್. ನಾನು ಮನುಷ್ಯ ನಾನು ಇವತ್ತು ಕೂತ್ಕೊಂಡು ಇಲ್ಲ ನಾನೇನು ಮಾಡಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗುತ್ತೆ. ನಾನು ಮಾಡಿದ್ದೀನಿ, ಏನ್ ಮಾಡಿದ್ದೀನಿ ಗೊತ್ತಾ? ಅದೇ ಪ್ರೀತಿ ಅನ್ಕೊಂಡು ನಂಬ್ಕೊಂಡು ಹೋದೆ ನಾನು. ಬಟ್ ಅದು ಪ್ರೀತಿ ಆಗಿರ್ಲಿಲ್ಲ. ಅದು ನನ್ನ ಜೊತೆಲಿ ಇಟ್ಕೊಳ್ಳೋಕ್ಕೋಸ್ಕರ ಮಾಡಿ, ಅಂದ್ರೆ ಏನ್ ಮಾಡ್ತಾ ಇದ್ರಲ್ಲ ಅದನ್ನ ಇವಳು ಬಿಟ್ಟು ಹೋಗ್ಬಾರ್ದು ಅನ್ನೋ ರೀತಿಲಿ ಮಾಡ್ದಂಗಿತ್ತು. ಟೈಮ್ ಬೇಕು ಮ್ಯಾಮ್. 1-2 ತಿಂಗಳು ಡಿಸಪಿಯರ್ ಆಗ್ಬಿಡ್ತಾ ಇದ್ರು. ನೀನ್ ಅವಾಗ ಗಿಫ್ಟ್ ಕಳಿಸ್ಬಿಟ್ಟು ನನಗೆ ನಿನ್ ಪ್ರೆಸೆನ್ಸ್ ನ ಫುಲ್ಫಿಲ್ ಮಾಡಕ್ ಆಗಲ್ಲ ಅಲ್ವಾ ಮ್ಯಾಮ್? ವೆನ್ ಯು ಲುಕ್ ಫಾರ್ ಅ ಪಾರ್ಟ್ನರ್, ಯು ಡೋಂಟ್ ಲುಕ್, ನೀವು ಒಂದು ಕಂಪ್ಯಾನಿಯನ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತೀರಾ ಹೊರತು
ನಿಮಗೆ ಲಕ್ಸುರಿ ಬೇಕು, ಅದು ಯು ಡೋಂಟ್ ನೀಡ್ ದ್ಯಾಟ್. ಅದು ಸ್ವಲ್ಪ ಟೈಮ್ ನಿಂಗೆ ಅಷ್ಟೇ ಖುಷಿ ಕೊಡೋದು, 1 ದಿನ 2 ದಿನ. ಆಮೇಲೆ ಆ ಒಂಟಿತನ ನಿಮ್ಮನ್ನು ಕಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.